ಅಮೆರಿಕ ಹಾಗೂ ಇರಾನ್ ನಡುವೆ ಆಗ್ತಿರ್ತಕ್ಕಂಥ ಯುದ್ಧದ ಪರಿಣಾಮ ಭಾರತಕ್ಕೂ ಕೂಡ ತಟ್ಟಿರುವಂಥದ್ದು. ಸದ್ಯಕ್ಕೆ ಪ್ರಸ್ತುತ ಏನು ಭಾರತ ದೇಶದಲ್ಲಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಒಂದು ಪೆಟ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು. ಈಗ ನನ್ನ ಜೊತೆಗಿದ್ದಾರೆ ಹೋಟೆಲ್ನ ಪ್ರಮುಖ ಮ್ಯಾನೇಜರು. ಸರ್, ಈಗ ಹೋಟೆಲ್ ಉದ್ಯಮಕ್ಕೆ ಭಾರಿ ಒಂದು ಪೆಟ್ಟು ಬಿದ್ದಿರುವಂಥದ್ದು. ಅದರಲ್ಲಿ ಕೂಡ ಒಂದು ಕಡೆ ವಾರ್ ಕಂಟಿನ್ಯೂ ಆಗ್ತಿದೆ, ಜೊತೆಗೆ ಹೋಟೆಲ್ ಉದ್ಯಮಕ್ಕೆ ಯಾವುದೇ ರೀತಿಯ ಕಮರ್ಷಿಯಲ್ ಗ್ಯಾಸ್ ಪ್ರೊವೈಡ್ ಆಗ್ತಾ ಇಲ್ಲ. ನೀವು ಯಾವ ರೀತಿ ಆಲ್ಟರ್ನೇಟ್ ಸೋರ್ಸ್ನ ಬಿಲ್ಡ್ ಮಾಡ್ಕೋತಿದ್ದೀರಾ? ಈಗ ಜೊತೆಗೆ ಬಿಸ್ನೆಸ್ ಹೇಗೆ ನಡೀತಾ ಇದೆ? ಸರ್, ಬಿಸ್ನೆಸ್ ಒಂದು ಅರ್ಥದಲ್ಲಿ ಹೋದರೆ ಬಿಸ್ನೆಸ್ ಕಮ್ಮಿ ಆಗಿದೆ. ಆಲ್ರೆಡಿ ರೋಡು ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ರೋಡ್ ಬಿಸ್ನೆಸ್ಸೇ ಆಲ್ರೆಡಿ ಕಮ್ಮಿ ಆಗಿದೆ. ಅದರ ನಡುವೆ ಈ ಗ್ಯಾಸ್ ಇದ್ದು ನಮಗೆ ತೊಂದರೆ ಆಗ್ತಾ ಇದೆ. ದಿನಕ್ಕೆ ಒಂದು ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿದ್ರೆ ಇಡೀ ದಿನ ಹೋಟ್ಲ್ ನಡೆಸೋಕ್ಕೆ ಆಗೋದಿಲ್ಲ. ನಾವು ಆಲ್ಟರ್ನೇಟಿಗಾಗಿ ಕಟ್ಟಿಗೆ ಒಲೆನೇ ಯೂಸ್ ಮಾಡೋ ಇದರಲ್ಲಿ ಇದ್ದೇವೆ. ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದಾಗಲೇ ನೋಟಿಸ್ ಕೊಟ್ಟಿದೆ, ಕಟ್ಟಿಗೆ ಕಡಿಬಾರ್ದು, ಪರಿಸರಕ್ಕೆ ಹಾನಿ ಮಾಡಬಾರ್ದು ಅಂತ. ಇದ್ರ ನಡುವೆ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ? ಒಂದು ಮಾಡಬೇಕಾದ್ರೆ ಇಲ್ಲ ಹೋಟ್ಲು ಹುಡುಗರನ್ನ ನಾವು ಎಲ್ಲಿ ಬಿಡೋಕ್ಕಾಗತ್ತೆ ಹೇಳಿ? ಏನಿಲ್ಲ, ಅವ್ರಿಗೆ ಊಟಕ್ಕೆ ತೊಂದರೆ ಆಗುತ್ತೆ. ಎಲ್ಲ ವಿಷಯ ಅವರು ಹೋಟ್ಲು ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ. ಹೋಟ್ಲಿಗೆ ಕೆಲಸಕ್ಕೆ ಬರಬೇಕಾದ್ರೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ನಡೆಸ್ಕೊಂಡು. ಹುಡುಗರಿಗೂ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ನಾವು ಹೋಟ್ಲು ಇದು ಮಾಡ್ತಾ ಇದ್ದೇವೆ ಅಷ್ಟೇ. ಮತ್ತು ಎಷ್ಟೊತ್ತು ಆಗುತ್ತೆ ಎಷ್ಟೊತ್ತು ಬಂದಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಕಟ್ಟಿಗೆ ಇದು ಯೂಸ್ ಮಾಡಿಕೊಂಡು ಅಡುಗೆ ಮಾಡಿ ಇದು ಮಾಡ್ತಾ ಇದ್ದೀವಿ ನಾವು. ಒಂದು ಕಡೆ ಸರ್, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಹೋಟ್ಲುಗಳು ಇದಾಗಲೇ ಬಾಗ್ಲಾಕಿದೆ. ಕೆಲವೊಂದಷ್ಟು ಮೆನುಗಳು 30%ವರೆಗೂ ಡೌನ್ ಮಾಡಿದೆ. ನಿಮ್ದು ಹೇಗಿದೆ ಸರ್? ನಾವು ಅದೇ ಥರ ಮಾಡಿದ್ದೀವಿ. 30% ಅಲ್ಲ, ನಾವು 20% ಮೆನುವಲ್ಲಿ ರನ್ನಿಂಗ್ ಮಾಡ್ತಾ ಇದ್ದೇವೆ ಹೋಟ್ಲು. ಯಾವುದು ಸೌದೆ ಒಲೆಯಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ಮಾಡ್ತಾ ಇದ್ದೇವೆ. ಈಗ ಏನು ಕೊಡ್ತಾ ಇದ್ದೀರಾ? ಈಗ ನಾವು ಇಲ್ಲಿ ಕೊಡೋದು ಈಗ ಇಡ್ಲಿ, ರೈಸ್ ಬಾತ್, ಊಟದ ಐಟಮ್ ಮಾತ್ರ ಕೊಡ್ತಾ ಇದ್ದೇವೆ. ಬೇರೆ ಏನು ಕೊಡೋಕ್ಕಾಗ್ತಾ ಇಲ್ಲ. ಕಸ್ಟಮರ್ಸ್ ಹೇಗಿದ್ದಾರೆ ಸರ್? ಈಗ ಫಸ್ಟಿಗೂ ಈಗೂ ಏನು ಡಿಫ್ರೆನ್ಸ್ ಇದೆ? ತುಂಬ ಡೌನ್ ಆಗಿದೆ. ಸಿಕ್ಕಾಪಟ್ಟೆ ಡೌನ್ ಆಗಿದೆ ಸರ್. 50% ಬಂದುಬಿಟ್ಟಿದ್ದೇವೆ ಈಗ ಆಲ್ರೆಡಿ. ಬಿಸ್ನೆಸ್ಸಲ್ಲೇ 50% ಬಂದಿದ್ದೇವೆ. ಅದರ ನಡುವೆ ಈ ಬಾಡಿಗೆ ಇದೆಲ್ಲ ಅದರಲ್ಲೇ ಮೇಂಟೈನ್ ಆಗಬೇಕು. ಏನು ಸರ್ಕಾರ ಇದ್ರ ಬಗ್ಗೆ ಯಾವುದು ಕ್ರಮನೂ ಕೈಗೊಳ್ತಾ ಇಲ್ಲ. ಹೋಟ್ಲವರಿಗೆ ಕಮರ್ಷಿಯಲ್ ಸಿಲಿಂಡ್ರ್ ಈಗ ಸಿಗೋದೇ ಇಲ್ಲ, ಕಮರ್ಷಿಯಲ್ ಕೊಡ್ತಾನೂ ಇಲ್ಲ, ಡೊಮೆಸ್ಟಿಕ್ ಅಂತೂ ಯೂಸ್ ಮಾಡೋಂಗಿಲ್ಲ. ಈ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು ಸರ್. ಈಗ ಒಂದು ಕಡೆ ಹೇಳ್ತಿದ್ದಾರೆ ಸಚಿವರು, ಇನ್ನೂ 10 ದಿನ ಇದೇ ಪರಿಸ್ಥಿತಿ ಇರುತ್ತೆ, ಹೋಟೆಲ್ ಉದ್ಯಮದಾರರು ನಮಗೆ ಸಹಕಾರ ಕೊಡಿ, 10 ದಿನ ಆದಮೇಲೆ ಎಲ್ಲ ಕೂಡ ನಿಭಾಯಿಸ್ತೀವಿ ಅಂತ ಒಂದು ಸಚಿವರ ಕಡೆ ಒಂದು ಕಡೆ ಹೇಳ್ತಿದ್ದಾರೆ. ಆದರೆ ವಾರ್ ಇನ್ನೂ ಕಂಟಿನ್ಯೂ ಆಗ್ತಿದೆ. ಪರಿಸ್ಥಿತಿ ನೋಡಿದ್ರೆ ಸದ್ಯಕ್ಕೆ ನಿಲ್ಲುವಂಥ ಒಂದು ಪರಿಸ್ಥಿತಿ ಎಲ್ಲೂ ಕಾಣ್ತಾ ಇಲ್ಲ. ಇದ್ರ ನಡುವೆ ಹೇಗೆ ಸರ್? ಈಗ ಸರ್ಕಾರ ಹೇಳ್ತಿದೆ ವಾರ್ ನಡೀತಾ ಇದೆ, ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ, ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದ ಮೇಲೆ ಕೂಬೆ ಕೂರಿಸ್ತಾರೆ. ಇದ್ರ ನಡುವೆ ನಿಜವಾಗ್ಲೂ ಸಫರ್ ಆಗ್ತಿರುವಂಥದ್ದು ಹೋಟೆಲ್ ಮಾಲೀಕರು, ಉದ್ಯಮದಾರರು, ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು, ಜನರು. ಸರ್, ಇದ್ರ ಬಗ್ಗೆ ನಾವು ರಾಜಕೀಯದವರಿಗೆ ಏನು ಹೇಳೋಕ್ಕಾಗಲ್ಲ. ವಾರ್ ನಡೀತಾ ಇರೋದು ದೇಶದಲ್ಲಿ. ರಾಜಕೀಯದವ್ರಿಗೆ ಏನು ಮಾಡೋಕ್ಕದು? ಅವ್ರಿಗೆ ಅಲ್ಲಿ ಪ್ಲ್ಯಾಂಟಿಗೆ ಗ್ಯಾಸ್ ಬಂತಂದರೆ ಗ್ಯಾಸ್ ಕೊಟ್ಟೇ ಕೊಡ್ತಾರೆ. ನಾವು ರಾಜಕೀಯದವರನ್ನು ದ್ವೇಷ ಮಾಡ್ಸೋಕ್ಕಾಗಲ್ಲ. ಸರ್ಕಾರನೂ ನಾವು ಇದು ಮಾಡೋಕ್ಕೂ ಆಗೋದಿಲ್ಲ. ಇದರಲ್ಲಿ ತೊಂದರೆ ಆಗಿದೆ, ಏನೋ ಅನುಭವಿಸ್ಬೇಕು ಅದಷ್ಟೇ. ಅಲ್ಲ, ಮುನ್ನೆಚ್ಚರಿಕೆ ಕ್ರಮನ ತೆಗೆದುಕೊಳ್ಬೋದಿತ್ತು. ಯಾಕಂದರೆ ವಾರ ಸ್ಟಾರ್ಟ್ ಆಗಿದೆ, 1-2 ದಿನಕ್ಕೆ ಏನಾದ್ರು ಮುನ್ನೆಚ್ಚರಿಕೆ ಕ್ರಮನ ತೆಗೆದುಕೊಳ್ಬೋದಿತ್ತು ಅಂತ ಒಂದು ವಾದ. ಒಂದು ವಾರ ನಡೆಯೋಕ್ಕೆ ಹೋಗಿ 1 ವಾರ ಆಯ್ತಲ್ಲ ಸರ್ ಆಲ್ರೆಡಿ. 1 ವಾರ 15 ದಿನ ಆಗೋಯ್ತು ಆಲ್ರೆಡಿ. ಅದರಲ್ಲಿ ಗ್ಯಾಸದ ಸಮಸ್ಯೆ ಯಾರಿಗೂ ಗೊತ್ತೇ ಇರಲಿಲ್ಲ. ಇಲ್ಲಾಂದರೆ ನಾವು ಸ್ಟಾಕ್ ಮಾಡ್ಕೊಂಡಿರ್ಬೋದಿತ್ತು, ನಮಗೂ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿದೆ ಸರ್. ಎಷ್ಟು ದಿನ ಆಗುತ್ತೆ ಗೊತ್ತಾಗಲ್ಲ. ನಾವು ಇವತ್ತು ರನ್ ಮಾಡಿದ್ರೆ ನಾಳೆ ಓಪನ್ ಮಾಡ್ತೇವಿಲ್ಲ ಗೊತ್ತಿಲ್ಲ. ಇವತ್ತು ಗ್ಯಾಸ್ ಸಿಕ್ಕಿದರೆ ಓಪನ್ ಮಾಡ್ಬೋದು, ಇಲ್ಲಾಂದರೆ ನಾಳೆ ಇರಲ್ಲ. ಈ ಪರಿಸ್ಥಿತಿಯಲ್ಲಿ ಇದ್ದೇವೆ ಸರ್. ಫೈನಲಾಗಿ ಗೌರ್ಮೆಂಟ್ಗೆ ಏನು ಹೇಳ್ತೀರಾ ಸರ್? ಗೌರ್ಮೆಂಟ್ ಅವ್ರಿಗೆ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಸರ್. ಸರ್ಕಾರ ಹೆಂಗೆ ಮಾಡ್ತದೆ ಅದನ್ನು ನಾವು ಪಾಲಿಸಲೇಬೇಕು. ಸರ್ಕಾರದವ್ರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸಲೇಬೇಕು. ಸರಿ ಸರ್, ಅಷ್ಟೇ. ನಮ್ಮದು ಆ್ಯಕ್ಚುಲಿ ಸೆಂಟ್ರಲೈಸರ್ ಕಿಚನ್ ಇದೆ ಬೆಂಗಳೂರಲ್ಲಿ. ನಮ್ಮದೊಂದು 12 ಔಟ್ಲೆಟ್ಗಳು, ಟೋಟಲಿ ನಾವು ಒಂದು 15 ಔಟ್ಲೆಟ್ ಆಪ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈಗಿರೋ ವ್ಯವಸ್ಥೆಯಲ್ಲಿ ಹೇಗೆ ಮಾಡ್ಕೊಂಡಿದ್ದೀವಿ ಅಂದರೆ ಎಸೆನ್ಷಿಯಲ್ ನೀಡ್ ಅಂದರೆ ಅಗತ್ಯವಿರುವಂಥ ಇದನ್ನು ಮಾತ್ರ ಕೊಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ನಮ್ಮದು IDC ಅಂದರೆ ಇಡ್ಲಿ ದೋಸೆ ಕಾಫಿ ಅಂತಲೇ ನಮ್ಮ ಬ್ರ್ಯಾಂಡ್ ನೇಮು. ಬಟ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಮ್ಮ ದೋಸೆನೇ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ಹಾಗಾಗಿ ಗ್ರಾಹಕರಿಗೂ ನಾವು ಡಿಸಪಾಯಿಂಟ್ ಮಾಡ್ತಾ ಇಲ್ಲ. ಬೆಳಗ್ಗೆ ನಾವು 7:30 10:30ವರೆಗೆ, ಸಾಯಂಕಾಲ 5 ಗಂಟೆಯಿಂದ 10 ಗಂಟೆವರೆಗೆ ದೋಸೆ ಕೊಡ್ತಾ ಇದ್ದೀವಿ. ಉಳಿದ ಟೈಮ್ಗಳಲ್ಲಿ ನಾವು ದೋಸೆ ಕೊಡ್ತಿಲ್ಲ. ಈಗ ನಾವು ಡಿಪೆಂಡ್ ಅಪಾನ್ ರೈಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ರೈಸು ಮತ್ತು ಇಡ್ಲಿ ವೆರೈಟೀಸ್ ಆಫ್ ರೈಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀವಿ. ಸೊ ಕಸ್ಟಮರ್ ಬಂದರೆ, ಹಸು ಅಂತ ಬಂದರೆ ಅವರಿಗೆ ಏನೋ ಬಂದಿದ್ದಕ್ಕೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂತ ಬಿಟ್ಟರೆ ಈಗ ಕಮರ್ಷಿಯಲ್ ಮೋಟೋ ಅನ್ನೋದೇ ಇರ್ತಾ ಇಲ್ಲ. ಈಗ ಸರ್ವಿಸ್ ಮೋಟೋದಲ್ಲೇ 100% ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಎಂಪ್ಲಾಯೀಸ್ಗಳಿಗೂ ನಿಮಗೆ ಗೊತ್ತು, ಸೇಲ್ಸ್ ಆಗಿಲ್ಲ ಅಂದರೆ ಇನ್ಕಮ್ ಇರಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಆದರೂ ನಾವು ಹುಡುಗರೆಲ್ಲರನ್ನೂ ಇಟ್ಕೊಂಡಿದ್ದೀವಿ. ಅವರಿಗೂ ಕೆಲಸನೂ ಕೊಡ್ತಾ ಇದ್ದೀವಿ. ಸ್ಯಾಲ್ರೀಸು ಅದೆಲ್ಲ ಏನೂ ಇದು ಮಾಡಿಲ್ಲ.
ಈಗಿರೋ ಪರಿಸ್ಥಿತಿ ಹೇಗಿದೆ ಅಂದರೆ ನಮಗೆ ನಮ್ಮ ಹತ್ರ ಎಷ್ಟು ಗ್ಯಾಸ್ ಇದೆಯೋ ಅಲ್ಲಿವರೆಗೆ ನಾವು ಮಾಡ್ಬೋದು. ಅದೇ ನಾನು ನಿಮ್ಗೆ ಹೇಳ್ದಂಗೆ ICUನಲ್ಲಿ ಇದ್ದೀವಿ, ಎಲ್ಲಿವರೆಗೆ ನಡೆಯುತ್ತೋ ಅಲ್ಲಿವರೆಗೆ ಬೀಟು. ಆನಂತರ ಪರಿಸ್ಥಿತಿ ಆ ಲೆವೆಲಿಗೆ ಬಂದಿದೆ. ನಿನ್ನೆ ನ್ಯೂಸಲ್ಲಿ ನೋಡಿದಾಗ ಮಿನಿಸ್ಟ್ರ್ ಏನೋ ಒಂದು 10 ಡೇಸ್ವರೆಗೆ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 10 ಡೇಸ್ವರೆಗೆ ನೋಡಬೇಕು ಸರ್, ಹೇಳಲಿಕ್ಕಾಗಲ್ಲ. ಆಲ್ರೆಡಿ ನಮ್ಮದು ಒಂದು ಮೇನೇ 2 ಮೇನ್ ಬ್ರಾಂಚ್ಗಳನ್ನ ನಾವು ಕ್ಲೋಸ್ ಮಾಡಬೇಕಾಗಿ ಬಂತು. ಸೊ ಎಲ್ಲಿ ಅಗತ್ಯ ಇದೆಯೋ ಅಂಥ ಏರಿಯಾಗಳಲ್ಲಿ ಮಾತ್ರ ನಾವು ಈಗ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಆದರೂ ಕೂಡ ಇನ್ನು 9 ಔಟ್ಲೆಟ್ಗಳು ನಮ್ಮದು ನಡೀತಾ ಇದೆ. ನೋಡೋಣ, ನಿಮ್ಮ ಮೀಡಿಯಾದವರು ಮತ್ತು ಸರ್ಕಾರದ ಸಹಕಾರ ಜನರು ಹೀಗೆ ಕೋಆಪ್ರೇಟ್ ಮಾಡಿದ್ರೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಸರ್ವಿಸ್ ಅಂತೂ ಕೊಡ್ತೀವಿ ಸರ್, ನಿಲ್ಲಿಸೋದಿಲ್ಲ. ಹಾಗಾಗಿ ಒಂದು ಕಡೆ ಸರ್ ಬಹುತೇಕ ಹೋಟೆಲ್ಗಳು ಆಲ್ಟರ್ನೇಟ್ನ ಸೋರ್ಸ್ನ ಬಳಕೆ ಮಾಡ್ತಿದ್ದಾವೆ. ಡೀಸೆಲ್ ಗ್ಯಾಸ್ ಆಗಿರ್ಬೋದು, ಸೌದೆ ಒಲೆ ಆಗಿರ್ಬೋದು. ಇದ್ರ ನಡುವೆ ಕಳ್ಳಸಂತೆಯಲ್ಲಿ ಒಂದಷ್ಟು ಗ್ಯಾಸ್ ಕೂಡ ಮಾರಾಟ ಆಗ್ತಿದೆ. ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ, ಕಳ್ಳಸಂತೆಯಲ್ಲಿ ಏನಾದ್ರು ಮಾರಾಟ ಆಗಿದ್ರೆ ಅದಕ್ಕೆ ದಂಡ ವಿಧಿಸುವಂಥ ಒಂದು ಕ್ರಮ ಆಗುತ್ತೆ ಅಂತ. ನಿಮ್ಮ ಗಮನಕ್ಕೆ ಏನಾದ್ರು ಆ ಥರ ಬಂದಿದೆಯಾ? ಅಂದರೆ ಕಳ್ಳಸಂತೆಯಲ್ಲಿ ಬಂದು ಯಾರೋ ಬಂದು ಗ್ಯಾಸ್ ಕೊಡ್ತೇವೆ, 4,000 ಕೊಡಿ, 5,000 ಕೊಡಿ ಅಂತ ಯಾರು ಮಾತಾಡಿದ್ದಾರಾ? ಅಥವಾ ನೀವು ಆಲ್ಟರ್ನೇಟ್ ಏನಾರು ಡೀಸೆಲ್ ಗ್ಯಾಸ್ ಆಗಲಿ, ಎಲೆಕ್ಟ್ರಿಕ್ ಸ್ಟವ್ ಆಗಲಿ ಆ ಥರ ಏನಾದ್ರು ಆಲ್ಟರ್ನೇಟ್ ಮಾಡಿದ್ದೀರಾ? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ನೀವು ನೋಡಿದ ಕಾಫಿ ಕೌಂಟರ್ಗಳಲ್ಲಿ ನಾವು ಕಾಫಿವರೆಗೆ ಮಾಡ್ಬೋದು. ಬಟ್ ನಮ್ಮ ಕಿಚನ್ ಲೆವೆಲ್ ಆಗಿರೋದ್ರಿಂದ, ನಾವು ಕ್ಲೌಡ್ ಕಿಚನ್ ಇರೋದ್ರಿಂದ ಕ್ಲೌಡ್ ಕಿಚನಲ್ಲಿ ಆಪ್ರೇಷನಿಗೆ ಸ್ವಲ್ಪ ಎಲೆಕ್ಟ್ರಿಕಲ್ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಕಾಳಸಂತೆ ಅದೆಲ್ಲ ಸಹಜವಾಗಿ ನೆಗೆಟಿವ್ ಪಾಸಿಟಿವ್ ಸೊಸೈಟಿಯಲ್ಲಿ ನಡೆಯುತ್ತೆ. ಇಲ್ಲಿವರೆಗೆ ನಮ್ಮ ನಾಲೆಡ್ಜಿಗೆ ಯಾರೋ ಬಂದು ನಮ್ಮನ್ನು ಅಪ್ರೋಚ್ ಮಾಡೋದಾಗಲಿ ಅಥವಾ ಕೇಳೋದಾಗಲಿ ಮಾಡಿಲ್ಲ. ಸೊ ಗ್ಯಾಸ್ ಬರೋವರೆಗೆ ವೆಯ್ಟ್ ಮಾಡೋದಷ್ಟೇ ನಮಗೆ ಗೊತ್ತಿರೋ ಉದ್ದೇಶ. ಈಗ ಬೇರೆ ನಾವು ಎಲ್ಲಿ ಕೇಳಿದ್ರು ಗ್ಯಾಸ್ ಸಿಗ್ತಾ ಇಲ್ಲ. ಡೀಲರ್ಸ್ಗಳಿಗೆ ಕೇಳಿದರೆ ಅವ್ರ ಅವೈಲಬಿಲಿಟಿ ಎಷ್ಟಿದೆ ಅಲ್ಲಿವರೆಗೆ ನಮ್ಗೆ ಕೊಟ್ಟಾಗಿದೆ. ಸೊ ನಮ್ದು ಆಲ್ರೆಡಿ ಒಂದು ಸೆಂಟ್ರಲ್ ಕಿಚನ್ ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಗ್ತಿದೆ. ಇದು ಒಂದು ಕಿಚನ್ನು ಒಂದು ಔಟ್ಲೆಟ್ ಅಲ್ಲ, ಇದು ಆಲ್ ಕಿಚನ್ನು ಆಲ್ ಔಟ್ಲೆಟ್ ಒಂದು ಕಿಚನ್ ಆಗಿರೋದ್ರಿಂದ ಮೂವ್ಮೆಂಟ್ ನಡೀತಾ ಇದೆ ಸರ್. ಇನ್ನೊಂದು 3-4 ಡೇಸ್ವರೆಗೂ ನಾವು ಎಳಿಬೋದು ಅಂತ ಕಾಣಿಸುತ್ತೆ. ಏನೋ ದೇವ್ರ ದಯೆಯಿಂದ ಅಲ್ಲಿವರೆಗೆ ಬಂದುಬಿಟ್ರೆ ಎಲ್ಲ ಇಶ್ಯೂಸ್ ಎಲ್ಲ ಶಾರ್ಟ್ ಔಟ್ ಆದರೆ ಕಂಟಿನ್ಯೂ ಆಗ್ಬೋದು. ಇಲ್ಲಾಂದ್ರೆ ಮತ್ತೆ ಎಲ್ಲರಿಗೂ ಪ್ರಾಬ್ಲಮೇ ಆಗುತ್ತೆ. ಯಾಕಂದರೆ ಇಲ್ಲಿ ಕಾಲೇಜ್ ಹತ್ತಿರ ಇದೆ, ನಿಮಗೆ ಗೊತ್ತಿದೆ. ಬ್ಯಾಚುಲರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಮತ್ತು ಡಾಕ್ಟರ್ಸ್ ಇವರೆಲ್ಲ. ಇಲ್ಲಿ 90% ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮದೊಂದೇ ಹೋಟೆಲ್ ಅಂತ ಅಲ್ಲ, ಎಲ್ಲ ಹೋಟೆಲ್ಗಳಲ್ಲೂ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಎದುರುಗಡೆ ಇರೋ ಹೋಟೆಲ್ಗಳೆಲ್ಲ ಆಲ್ರೆಡಿ ನಿಮಗೆ ಕ್ಲೋಸ್ ಆಗಿದೆ, ನಿಮಗೂ ಕಾಣಿಸ್ತಾ ಇದೆ. ಅವರಿಗೂ ಕೂಡ, ಜನಗಳಿಗೂ ಕೂಡ ಊಟದ್ದು ತೊಂದರೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಲ್ಲ. ಲಾಸ್ಟಿಗೆ ಅಂದರೆ ಅವ್ರ ಚಾಯ್ಸ್ ಬಿಟ್ಬಿಟ್ಟಿದ್ದಾರೆ. ಏನು ಸಿಗುತ್ತೆ ಸರ್ ಕೊಡಿ ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ಆ ಮೆಂಟಾಲಿಟಿನೂ ಜನಗಳಿಗೆ ಬಂದುಬಿಟ್ಟಿದೆ. ಸೊ ಹಿಂಗೆ ಕೋಆಪ್ರೇಷನ್ ಇದ್ದರೆ ನಾವು ಫೇಸ್ ಮಾಡ್ಬೋದು ಅಷ್ಟೇ. ಒಂದು ಕಡೆ ವಾರ್ ನಿಲ್ಲುವಂಥ ಯಾವುದೇ ಸೂಚನೆ ಇಲ್ಲ. ಟ್ರಂಪು ಮತ್ತು ಇರಾನ್ ನಡುವೆ ಏನಾಗ್ತಿದೆ ಅದಿನ್ನ ಡ್ರ್ಯಾಗ್ ಆಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗ್ತಿದ್ದಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದಾರೆ. ಇದ್ರ ನಡುವೆ ನಿಜವಾಗ್ಲೂ ಸಫರ್ ಆಗ್ತಿರುವಂಥದ್ದು ಹೋಟೆಲ್ ಉದ್ಯಮದಾರರು, ಹೋಟೆಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರು. ಅದರಲ್ಲೂ ಕೂಡ ಗ್ರಾಹಕರಿಗೂ ಒಂದಷ್ಟು ಎಲ್ಲಿಂದನೋ ಬಂದಿರ್ತಾರೆ, ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೋಟೆಲಲ್ಲಿ ಡಿಪೆಂಡ್ ಆಗಿರ್ತಾರೆ. ಇವ್ರಿಗೆ ನಿಜವಾಗ್ಲೂ ಸಫರ್ ಆಗ್ತಿರುವಂಥದ್ದು. ನಿಜವಾಗ್ಲೂ ಸರ್ಕಾರ ಇದರಲ್ಲಿ ಎಚ್ಚೆತ್ಕೊಳ್ಬೇಕಿತ್ತ ಮೊದಲೇ ಅಂತ ಸರ್. ಇದೊಂದು ಅನ್ಎಕ್ಸ್ಪೆಕ್ಟೆಡ್. ಅಂದರೆ ಲಾಸ್ಟ್ ಟೈಮು ಕೂಡ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದಾಗ ಒಂದು 10 ಡೇಸ್ ಎಲ್ಲ ಅದು ಇಶ್ಯೂ ಕ್ಲೋಸ್ ಆಯಿತು. ಬಟ್ ಇದು ರಾಜಕೀಯ ಎಲ್ಲ ನಾವು ಮಾತಾಡೋದು ಸರಿಯಲ್ಲ. ಬಟ್ ನಮಗೆ ಪ್ಲ್ಯಾನಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಮೊದಲೇನಾದ್ರು ಪ್ಲ್ಯಾನಿಂಗ್ ಇದ್ದಿದ್ರೆ, ನಾವು ಇನ್ಫಾರ್ಮೇಷನ್ ಏನಾದ್ರು ಇದ್ದಿದ್ರೆ, ಇದು ಸಡನ್ಲಿ ಅಟ್ಯಾಕ್ ಆಯಿತು. ಅಟ್ಯಾಕ್ ಆದ ಕೂಡಲೇ ಅವರು ಆ ಮೇಯ್ನು ಎಂಟ್ರಿ ಆಗಬೇಕಾಗಿದ್ದನ್ನು ಕ್ಲೋಸ್ ಮಾಡಿಬಿಟ್ರು. ಸೊ ನಮ್ಮದು 2 ಡೇಸ್ ಬ್ಯಾಕ್ ಮಾತ್ರ ಒಂದು ಶಿಪ್ ಬಂದಿರೋದು ನಮಗೆ. ಇನ್ನು 2 ಡೇಸ್ ನಂತರ ಇನ್ನೊಂದು ಬರ್ತಾ ಇದೆ. ಬಟ್ ನಮ್ಮಲ್ಲಿ ಹೇಗಿದ್ರು ಪ್ರೊಡಕ್ಷನ್ ಇಲ್ಲ, ಗೊತ್ತಿರೋದೆ. ನಮ್ಮ ಹತ್ರ 28% ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಹೇಳಿದಾರೆ. ಬಿಟ್ಟರೆ ನಮ್ಮ ಇಂಡಿಯಾದಲ್ಲಿ ಸೋರ್ಸಸ್ ಆಫ್ ಆಯಿಲ್ ತುಂಬ ಕಡಿಮೆ. ಸೊ ಹಾಗಾಗಿ ಯಾರಿಗೂ ಪ್ಲ್ಯಾನ್ ಮಾಡ್ಕೊಳಕ್ಕಾಗಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಅದೇನೋ ಡೆಸ್ಟಿನಿ ಅಂದಾಗ ಅನ್ಕೋಬೇಕು. ಬಿಟ್ಟರೆ ನಾವು ನಮ್ಮ ಹತ್ರ ಏನೂ ಕೈಯಲ್ಲೆಲ್ಲ ಇದ್ರೂ ಏನೂ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇರೋಷ್ಟು ದಿನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ಟರೆ ಸರ್ ಇದ್ರಲ್ಲಿ ನಾವು ಯಾರನ್ನೂ ದೂರಕ್ಕಾಗಲ್ಲ. ನೆಗೆಟಿವ್ಸ್ ಇಂಥ ಟೈಮಲ್ಲೂ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಅವ್ರು ಯಾವತ್ತೂ ಅವ್ರ ನೆಗೆಟಿವ್ ಥಾಟ್ಸೇ ಅವ್ರದ್ದು. ಕಾಳಸಂತೆ ಆಗಲಿ ಇನ್ನೊಂದಾಗಲಿ, ಜನಗಳಿಗೆ ಲಾಸ್ಟಿಗೆ ಊಟಕ್ಕೆ ವ್ಯವಸ್ಥೆ ಇಲ್ದಿದ್ದಾಗಲೂ ಕೂಡ ದುಡ್ಡು ಮಾಡ್ತೀವಿ ಅನ್ನೋದಾದರೆ ಅದು ನಮ್ಮ ಸರ್ವಿಸ್ ಮೋಟೋಗೆ ಬರೋದೇ ಇಲ್ಲ ಸರ್. ಆ ಜನಗಳೇನು ಬೇರೆ ಅಂತ ನಾವು ಅನ್ಕೋಬೇಕು. ದೇವ್ರ ದಯೆ ಮತ್ತು ಎಲ್ಲರೂ ಕೋಆಪ್ರೇಷನ್ ಇದ್ದರೆ ಬೇಗ ಶಾರ್ಟ್ ಔಟ್ ಆಗಿಬಿಟ್ಟು ಎಲ್ಲರಿಗೂ ಫುಡ್ ಸಿಗಲಿ, ಎಲ್ಲರೂ ಆರಾಮಾಗಿರಲಿ ಅನ್ನೋದೇ ನಾವು ಕೇಳ್ಕೊಳೋದು. ಇದಿಷ್ಟು ಪ್ರಮುಖವಾಗಿ ಹೋಟೆಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾತಾಗಿತ್ತು. ಈಗ ಒಟ್ಟಿನಲ್ಲಿ ನಮ್ಮ ಬಳಿ ಒಂದು 4 ದಿನವರೆಗೆ ಗ್ಯಾಸ್ನ ಸರಿದೂಗಿಸ್ಕೊಂಡು ಗ್ರಾಹಕರಿಗೆ ಎಲ್ಲನೂ ಸೇವೆಯನ್ನು ಕೊಡ್ಬೋದು. ಅದಾದ್ರ ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಆದಷ್ಟು ಬೇಗ ಸರ್ಕಾರಗಳಾಗಲಿ ಅಥವಾ ಸಂಬಂಧಪಟ್ಟಂಥ ಇಲಾಖೆಯವರಾಗಲಿ ಈ ಒಂದು ವಿಚಾರದಲ್ಲಿ ಕ್ರಮ ತೆಗೆದುಕೊಳ್ಬೇಕಂತ ಒಂದು ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.